ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾಡಕ್ಕೇನು ಕೆಲ್ಸ ಇಲ್ದಿರೋರ್ ತಲೆ ದೆವ್ವಗಳ ಪ್ರಯೋಗಶಾಲೆ ಅಂತ ಎಲ್ಲೋ ಕೇಳಿದ್ದೆ. ನಿಮ್ಮನ್ ನೋಡಿದ್ರೆ ಅದ್ ನಿಜ ಅಂತ ಅನ್ನಿಸ್ತಿದೆ. ಗಂಗಾ, ಹಾ ಬಂದೆ ಅತ್ತೆ. ಅಂದ್ಹಾಗೆ ನಾವು ಬರೋವರೆಗೂ ನಿಮಗ್ ಮಾಡಕ್ಕೇನು ಕೆಲ್ಸ ಇರಲ್ಲ ಅಲ್ವಾ? ಅದಕ್ಕೆ ನಾನೇ ನಿಮ್ಗೊಂದ್ ಕೆಲ್ಸ ಕೊಟ್ಟು ಹೋಗ್ತೀನಿ. ಅಷ್ಟ್ ಮಾಡಿ ಸಾಕು. ನನಗೂ ಅಭಯ್ ಅವ್ರಿಗೂ ಗಂಡ್ ಮಗು ಆದ್ರೆ ಏನ್ ಹೆಸರಿಡೋದು, ಹೆಣ್ಮಗು ಆದ್ರೆ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡಿ. ಅದೇನೋ ನಂಬರಾಲಜಿ ನ್ಯೂಮರಾಲಜಿ ಅಂತ ಹೇಳ್ತಿರಲ್ಲ, ಅದ್ರ ಪ್ರಕಾರ ನಂದು ಮತ್ತೆ ಅಭಯ್ ಅವ್ರದ್ದು ಡೇಟ್ ಆಫ್ ಬರ್ತ್ ಮ್ಯಾಚ್ ಮಾಡ್ಕೊಂಡು ಒಂದು ಅದ್ಭುತವಾದ ಹೆಸರು ಹುಡುಕಿ ಹೋಗ್ಬಿಟ್ ಬರ್ಲಾ? ಅದು ನಮ್ ಪರ್ಸನಲ್ ರೂಮು, ಲಾಕ್ ಮಾಡ್ಕೊಂಡ್ ಬನ್ನಿ. ಅಯ್ಯೋ, ಹನಿಮೂನ್ ಅಂದ್ರೆ ನಮ್ಮ ಅಭಯ್ ಲೆವೆಲ್ಗೆ ಯಾ ಸ್ವಿಟ್ಜರ್ಲ್ಯಾಂಡೋ ಆಸ್ಟ್ರೇಲಿಯಾನೋ ಮಾಲ್ಡೀವ್ಸ್ಗೋ ಪ್ಲಾನ್ ಮಾಡ್ತಾನೆ ಅನ್ಕೊಂಡಿದ್ದೆ. ಏನ್ ಮಾಡೋದು, ಪಕ್ಕದಲ್ಲಿರೋ ಕೇರಳಕ್ಕೆ ಹೋಗ್ತಾ ಇದ್ದಾನೆ. ಅಯ್ಯೋ, ಅದಕ್ಕೇನಂತೆ, ನೆಕ್ಸ್ಟ್ ಹನಿಮೂನ್ಗೆ ಅಲ್ಲಿಗೆ ಹೋದ್ರಾಯ್ತು ಅಲ್ವಾ ಬಾಸ್? ಕೇಳಿ, ಅದಕ್ಕೆ ನಿನ್ನ ನಮ್ಮ ಯಜಮಾನ್ರು ಡುಬಾಕ್ ಅಂತ ಕರೆಯೋದು. ಅಲ್ಲ ಕಣೋ, ಹನಿಮೂನ್ ಅನ್ನೋದು ಜೀವನದಲ್ಲಿ ಒಂದೇ ಒಂದ್ಸಲ ಬರೋದು. ಹೌದಾ? ಗೊತ್ತೇ ಇರ್ಲಿಲ್ಲ. ಬಾಸ್ಗೆ ಕೆಲಸದ ಒತ್ತಡ ಅಲ್ವಾ, ಅದಕ್ಕೆ ಇಲ್ಲೇ ಪ್ಲಾನ್ ಮಾಡಿದ್ದಾರೆ. ಅಯ್ಯೋ, ಕೆಲ್ಸದ ಒತ್ತಡ ಅಲ್ಲ, ಗಂಗೆ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳು. ಶಕ್ಕೋ, ಅವಳ ಹತ್ರ ಪಾಸ್ಪೋರ್ಟ್ ಇದೆಯೋ ಇಲ್ವೋ, ಆದ್ರೆ ನಮ್ಮ ಅಭಯ್ನ ಕಂಡ್ರೆ ಅವಳಿಗೆ ಪ್ರೀತಿ ಬೆಟ್ಟದಷ್ಟಿದೆ. ಗಂಗೆ ಜೊತೆ ಇದ್ರೆ ಅಭಯ್ ಸಂತೋಷವಾಗಿರ್ತಾನೆ ಅನ್ನೋ ನಂಬಿಕೆ ನನ್ಗಿದೆ. ಏನ್ರಿ ನಿಮ್ ಮಾತಿನ ಅರ್ಥ? ಅಂದ್ರೆ ನನ್ನಿಂದ ನಿಮಗ್ ನೆಮ್ಮದಿ ಇಲ್ವಾ? ಇಲ್ದೇ ಇರೋದನ್ನ ಇದೆ ಅಂತ ಹೇಳಕ್ಕಾಗತ್ತಾ? ಅದಕ್ಕೇನಾ ತಾವ್ ನನ್ನನ್ನು ಹನಿಮೂನ್ ಕರ್ಕೊಂಡು ಹೋಗಿಲ್ಲ? ಶಕ್ಕೋ, ಹನಿಮೂನ್ ಅಂದ್ರೆ ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಹೋಗ್ಬರೋದು. ನಿನ್ ಜೊತೆ ಇದ್ರೆ ಸಂತೋಷನೇ ಇಲ್ಲ ಅಂದ್ಮೇಲೆ ಅದು ಹನಿಮೂನ್ ಹೇಗಾಗತ್ತೆ ರೀ? ಇದ್ ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ಆಯ್ತು, ಕಡಿಮೆ ಮಾಡ್ಕೊಳ್ತೀನಿ ಬಿಡು. ಗಂಗೆ, ನೀನು ಅಭಯ್ನ ಈ ರೀತಿ ಭಯ ಪಡಿಸ್ಬೇಡ, ಓಕೆನಾ? ಏನಾದ್ರೂ ಆಗ್ಲಿ, ಪಾಪ ನಮ್ಮ ಅಭಯ್ ಫಾರಿನ್ಗೆ ಹೋಗ್ಬೇಕು ಅಂತ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದ. ಆದ್ರೆ ಪಾಸ್ಪೋರ್ಟ್ ಇಲ್ದೇ ಇರೋ ಈ ಗಂಗೆನ್ ಮದ್ವೆ ಆಗಿ ಎಲ್ಲ ನಿರಾಶೆ ಆಗೋಯ್ತು. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಶಕುಂತಲಾ, ಅಭಯ್ಗೆ ಆಗದೆ ಇರೋ ಬೇಜಾರು ನಿನಗ್ಯಾಕೆ? ಹಾಗೆಲ್ಲ ಅತ್ಗೆ, ಪಾಪ ನಮ್ ಹುಡ್ಗ ಫಾರಿನ್ಗೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ. ಮದ್ವೆ ಆದ ಹೊಸತ್ರಲ್ಲಿ ಗಂಡ ಹೆಂಡತಿ ಮಧ್ಯೆ ಮುಜುಗ್ರ, ಸಂಕೋಚ ಎಲ್ಲ ಇರುತ್ತೆ ಅಲ್ವಮ್ಮ? ಅದ್ ದೂರ ಆಗ್ಲಿ ಅನ್ನೋ ಕಾರಣಕ್ಕೇನೆ ಹನಿಮೂನ್ ಕಳಿಸೋದು. ಇಬ್ರಲ್ಲೂ ಚಿಕ್ಕ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಒಟ್ಟಿಗೆ ಇರ್ಲಿ ಅನ್ನೋ ಕಾರಣಕ್ಕೇನೆ ದೊಡ್ಡೋರು ಕಳಿಸ್ಕೊಡೋದು. ಆದ್ರೆ ನಮ್ ಶಕ್ಕು ಏನ್ ಅನ್ಕೊಂಡಿದ್ದಾಳ ಗೊತ್ತಾ? ಸಂಸಾರ ಅನ್ನೋ ಜವಾಬ್ದಾರಿ ಶುರು ಆದ್ಮೇಲೆ ಬೇರೆ ಎಲ್ಲೂ ಹೋಗಕ್ ಆಗಲ್ವಲ್ಲ, ಅದಕ್ಕೆ ಕಡೆಯದಾಗ ಒಂದ್ಸತಿ ಸಂತೋಷವಾಗಿ ಹೋಗಿ ಬಂದ್ಬಿಡ್ಲಿ ಅಂತ ಕಳಿಸ್ಕೊಡ್ತಾರೆ ಅಂತ ಅನ್ಕೊಂಡಿದ್ದಾಳೆ ಅಲ್ವಾ ಶಕ್ಕು? ಅದು ತಪ್ಪು. ಗಂಗೆ, ಸದ್ಯಕ್ಕೆ ಕೇರಳ ಹೋಗಿ ಬನ್ನಿ, ಆಮೇಲೆ ಫಾರಿನ್ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ. ಅಭಯ್, ಅರೇಂಜ್ ಆಗಿರೋ ರೂಟಲ್ಲೇ ಹೋಗಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ರ್ಯಾಶ್ ಆಗಿ ಡ್ರೈವ್ ಮಾಡಬೇಡ, ಆರಾಮಾಗಿ ಹೋಗು. ವೆದರ್ ಚೇಂಜ್ ಆದ್ರೆ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಹುಷಾರಪ್ಪ. ಓಕೆ ಅಮ್ಮಮ್ಮ. ಗಂಗೆಗೆ ಬೇಜಾರಾಗೋ ರೀತಿ ನಡ್ಕೋಬೇಡ. ಆಯ್ತು ಅಮ್ಮ. ಹುಷಾರಾಗಿ ಹೋಗ್ಬಮ್ಮ. ಹ್ಯಾಪಿ ಜರ್ನಿ ಗಂಗೆ, ಒಳ್ಳೇದಾಗ್ಲಿ. ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಒಳ್ಳೇದಾಗೇ ಆಗತ್ತೆ. ಬಾಯ್ ಬಾಯ್.
ಬಾಯ್. ನೋಡೆ ಅವ್ರನ್ನ. ಸಾಕು ಸಾಕು. ಹೋಗು ಹೋಗು ಹೋಗು, ದಾರಿನಲ್ಲಿ ಯಮ ಕಾಯ್ತಾ ಇದ್ದಾನೆ. ಸಿಹಿ ಸುದ್ದಿ ಜೊತೆ ಬರ್ತಾರೆ ಅನ್ನೋ ನಂಬಿಕೆನಲ್ಲಿ ನೀವೆಲ್ಲ ಕಾಯ್ತಾ ಇದ್ದೀರಾ. ಹೋಗಿರೋರು ಇಬ್ರು, ಆದ್ರೆ ಬರೋದು ಒಬ್ಬನೇ. ಗುಡ್ ಮಾರ್ನಿಂಗ್. ಇನ್ ಸ್ವಲ್ಪ ಹೊತ್ತು ಮಲಗಲಿ ಅಂತ ನಾನೇ ಎಬ್ಸಕ್ ಹೋಗ್ಲಿಲ್ಲ. ಅಂದ್ಹಾಗೆ ನಿದ್ದೆ ಚೆನ್ನಾಗ್ ಬಂತಾ? ಬಂತು. ಎಲ್ಲೋ ಹೊರಟಿದ್ಯಾ ಅನ್ಸುತ್ತೆ. ಹೇಳಿದ್ನಲ್ಲ, ಆಯುರ್ಧಾಮಕ್ಕೆ. ಆಯುರ್ಧಾಮನ? ಹೌದು, ನಾನು ಅಲ್ಲೇ ಕೆಲಸ ಮಾಡ್ತಿರೋದು. ಇದೇನ್ ಗೌರಿ ಹೀಗ್ ನೋಡ್ತಾ ಇದ್ಯಾ? ಹೋ, ನಾನ್ ಡಾಕ್ಟರ್ ಅಂತ ಹೇಳ್ದೆ, ನೋಡಿದ್ರೆ ಆಯುರ್ಧಾಮದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತನಾ? ಹೌದು. ಆಯುರ್ಧಾಮ ಒಂದು ಆಯುರ್ವೇದಿಕ್ ಆಸ್ಪತ್ರೆ. ಇಲ್ಲಿ ಎಲ್ಲಾ ರೀತಿ ಚಿಕಿತ್ಸೆಗಳು ಸಿಗುತ್ತೆ. ಅದರಲ್ಲೂ ಆಯುರ್ಧಾಮ ತುಂಬಾ ಫೇಮಸ್ ಆಗಿರೋದು ಅಭ್ಯಂಗ, ಪಂಚಕರ್ಮ, ವಾಮನ, ಸ್ನೇಹವಸ್ತಿ, ನಾಸ್ತ್ಯ, ಸುರೋದರ, ತರ್ಪಣಂ, ವಿರೇಚನಂ, ಹೀಗೆ ಇನ್ನು ಎಷ್ಟೊಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವಿಲ್ಲಿ ನೋಡ್ಬೋದು. ಅಲೋಪತಿಲಿ ಆಗದೇ ಇರೋ ಎಷ್ಟೋ ಸಮಸ್ಯೆಗಳಿಗೆ ನಮ್ಮ ಆಯುರ್ಧಾಮದ ಚಿಕಿತ್ಸೆ ಹುಡ್ಕೊಂಡು ಬರ್ತಾರೆ. ನಮ್ಮ ದೇಶದವ್ರು ಮಾತ್ರ ಅಲ್ಲ, ವಿದೇಶದವ್ರು ಕೂಡ ಬರ್ತಾರೆ. ಇದೊಂದು ಪ್ರಕೃತಿ ಚಿಕಿತ್ಸೆ ಅಥವಾ ನಮ್ಮ ಮಣ್ಣಿನ ಚಿಕಿತ್ಸೆ ಪದ್ಧತಿ ಅಂತ ಕೂಡ ಹೇಳ್ಬೋದು. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಮ್ಮ ತಿಂಡಿ ರೆಡಿ ಮಾಡಿದ್ದಾರೆ. ನೀನು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡು. ನೀನ್ ಹೋದ್ರೆ ನಾನು ಇಲ್ಲಿ ಒಬ್ಬಳೇ ಇರ್ಬೇಕಾ? ಅಮ್ಮ ಇಲ್ಲೇ ಇರ್ತಾರೆ, ಅವ್ರ ಹತ್ರ ಮಾತಾಡ್ತಿರು. ಸುತ್ತಮುತ್ತ ಪರಿಸರ ಎಲ್ಲ ನೋಡ್ಕೊಂಬಾ, ಚೆನ್ನಾಗಿದೆ.